ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು. ಅಲ್ಲಿ ತುಂಬಾ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರಿಗೆ ಕಾಲು ಏಟಾಯ್ತು. ಇನ್ಫ್ಯಾಕ್ಟ್ ನನ್ಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಫ್ಯಾನ್ಸು. ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲ್ಗೆ ಹೋಗಿ ವಿಚಾರಿಸಿ ಏನ್ ಫ್ರಾಕ್ಚರ್ ಏನಾಗಿಲ್ಲ, ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನ್ ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡಿದ್ವಿ. ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ, ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವ್ದೋ ಚೆನ್ನಾಗಿ ಥಿಂಕ್ ಟಿವಿ ನೈನ್ ರಿಪೋರ್ಟ್ ಒಬ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಅಂಡ್ ಡಾಕ್ಟರ್ಗೂ ತೋರಿಸಿದ್ರು. ತುಂಬಾ ಖುಷಿ ಆಯ್ತು ಆ ಕೇಳಿ. ಅಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯ್ತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವರು ಹೇಳಿದ್ರೆ ನಿಜವಾಗ್ಲೂ ಆ ಬೌನ್ಸರ್ ಬರೋಕೆ ನಾನು ಕ್ಷಮೆ ಕೇಳ್ತೀನಿ. ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ. ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು. ಬಟ್ ಗಮನ ನಿಜವಾಗ್ಲೂ ನಂಗೆ ಏನಾರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನು ನೋಡಿದೆ. ಹಿಂದೂ ತಿರುಗಿ ನೋಡ್ಲೇ ಇಲ್ಲ, ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಅದೆಲ್ಲ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡ್ಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸೊ ನನಗೆ ಸಿನಿಮಾ ಅಂದ್ರೆ ಪ್ರಾಣ, ಸಿನಿಮಾ ಅಂದ್ರೆ ನಮ್ಮ ಕಸಬು ಅಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ. ಅಲ್ಲಿ ಇವತ್ತು ನನ್ಗೆ ನಿಜವಾಗ್ಲೂ ಬೇಜಾರಾಯ್ತು ಅವತ್ತ ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಒಂದು ಎಪಿಸೋಡ್ ಅಂದ್ರೆ ಒಂದು ಅಂಡರ್ ಕರೆಂಟಲ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ. ಸೊ ನೀವು ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಬಗ್ಗೆ ಇಟ್ಕೊಂಡ್ಬರೋದಲ್ಲ. ಸೊ ಒಂದು ಎಪಿಸೋಡು ಮಾಫಿಯಾ, ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೆಲ್ಲಿ ಗಾರ್ಬೇಜ್ ಇದನ್ನ ಮಾಡ್ತಿದ್ದಾರೆ, ಆಟೋಗಳು ನಿಲ್ಸೋ ಕಡೆ ಹೋಗಿ ಎಲ್ಲಾನು ಆ ಲೊಕೇಶನ್ಸ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ರಿಸರ್ಚ್ ಅಂಡ್ ಏನ್ ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕ್ ಆಗಿ ತೋರಿಸೋದು ಪ್ರಯತ್ನ. ದೇರ್ ಇಸ್ ಅನ್ ಎಪಿಸೋಡ್, ಇದರ ಒಂದು ಎಪಿಸೋಡ್ ಆಗುತ್ತೆ. ಜುಲೈ 18th ರಿಲೀಸ್ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫ್ ಅನ್ನ ರಾಜನ್ ಅವ್ರಿಗೆ ಸೌಂಡ್ ಕೊಟ್ಟು ಕಳಿಸಿದ್ವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನದರ್ 10-12 days. ರೋಹಿತ್, 3 ಪ್ರೊಡಕ್ಷನ್ ಹೌಸ್ ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾರ್ಮ್ ಇರುವಂತ ಪ್ರೆಷರ್ ಇತ್ತ, ಹೇಗೆ ಸಿನಿಮಾ ಮಾಡುತ್ತೆ? ಎಲ್ಲ ಫಿಲಮ್ ಪ್ರೆಷರ್ ಇದೆ ಸರ್. ಸುಳ್ಳು ಹೇಳ್ಬಾರ್ದು. ಅಂದ್ರೆ ಈ ಸಿನಿಮಾ ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು. ಬಟ್ ಅದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಯಾಕೆಂದ್ರೆ ಈ ಬೇಸಲ್ಲಿ ಈ ಒಂದು ಎನರ್ಜಿಯಲ್ಲಿ ಮಾಡೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಸಿನಿಮಾಗಳಿಗೆ. ಯಾಕೆಂದ್ರೆ ನಾವೇನೇ ಖುಷಿಯಾಗಿಲ್ಲದೆ ಹೋದ್ರೆ ಅದ್ ನಾವು ಪಾಸ್ ಆನ್ ಮಾಡೋಕ್ಕೆ ಆಗಲ್ಲ. ನಾನು ಆಗಲೇ ಹೇಳಿದಾಗಿದೆ, ನನ್ನ ಎಮೋಷನ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ನಾನು ಖುಷಿಯಾಗಿರ್ಬೇಕಲ್ವ, ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ. ಅಂಡ್ ಇಟ್ ವಾಸ್ ಅ ಚಾಲೆಂಜ್. ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ. ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು, ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ. ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್. ನಮಗೆ ಈ ಸಿನಿಮಾ ಅಂತೂ ನಾವು ಹೆಂಗೆ ಹೇಳಿ ಚಾಲೆಂಜ್ ಆಗಿ ತಗೊಂಡೇ ಮಾಡಬೇಕು, ಮಾಡಲೇಬೇಕು, ಇದೇ ತರ ಮಾಡಬೇಕು ಅಂತ ನಾನು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.